ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನ ಎಲ್ಲಿ ಉಪಯೋಗ ಮಾಡಬೇಕಂತೇಳಿ ನೋಡಿದ್ರಿ. ಇವಾಗ ಬನ್ನಿ, ಹೌ ಟು ಫ್ರೇಮ್ ಪಾಸಿಟಿವ್, ನೆಗೆಟಿವ್ ಆ್ಯಂಡ್ ಇಂಟ್ರಗೇಟಿವ್ ಸೆಂಟೆನ್ಸಸ್ ಇನ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಗೆ ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕು ನೋಡೋಣ ಬನ್ನಿ. ಪಾಸಿಟಿವ್ ಸೆಂಟೆನ್ಸ್, ಐ ವಿಲ್ ಬಿ ಸಿಂಗಿಂಗ್. ನೆಗೆಟಿವ್, ಐ ವಿಲ್ ನಾಟ್ ಬಿ ಸಿಂಗಿಂಗ್. ಇಂಟ್ರಗೇಟಿವ್, ವಿಲ್ ಐ ಬಿ ಸಿಂಗಿಂಗ್. ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ವಿಲ್ ಬಿ ಪ್ಲಸ್ ಐ ಎನ್ ಜಿ ವರ್ಬ್ ಬಂದರೆ ಅದು ಪಾಸಿಟಿವ್ ಸೆಂಟೆನ್ಸ್ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ವಿಲ್ ನಾಟ್ ಬಿ ಪ್ಲಸ್ ಐ ಎನ್ ಜಿ ವರ್ಬ್ ಬಂದರೆ ಅದು ನೆಗೆಟಿವ್ ಸೆಂಟೆನ್ಸ್ ಇರುತ್ತೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ ಐ ಎನ್ ಜಿ ವರ್ಬ್ ಬಂದರೆ ಇಂಟ್ರಗೇಟಿವ್ ಸೆಂಟೆನ್ಸ್ ಆಗುತ್ತೆ. ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ನೋಡಿ. ವಿಲ್ ಬಿ ರೀಡಿಂಗ್, ವಿ ವಿಲ್ ನಾಟ್ ಬಿ ರೀಡಿಂಗ್. ವಿಲ್ ಬಿ ರೀಡಿಂಗ್. You will be dancing, you will not be dancing. Will you be dancing? He will be playing, he will not be playing. Will he be playing? She will be coming, she will not be coming. Will be she coming? It will be drinking, it will not be drinking. Will he be drinking? They will be sending, they will not be sending. Will they be sending? Parmesh will be getting, Parmesh will not be getting. Will Parmesh will be getting? Shiva will be taking, she will not be taking. Will Shiva be taking? ಈ ರೀತಿಯಾಗಿ ನಾವು ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸಸ್ನ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಫ್ರೇಮ್ ಮಾಡ್ಬೋದು. ಇಲ್ಲಿ ಪಾಸಿಟಿವ್ ಸೆಂಟೆನ್ಸಲ್ಲಿ ಏನಿರುತ್ತೆ, ಸಬ್ಜೆಕ್ಟ್ ಪ್ಲಸ್ ವಿಲ್ ಬಿ ಪ್ಲಸ್ ಮೇನ್ ವರ್ಬ್ ಐ ಎನ್ ಜಿ ವರ್ಬ್ ಇರುತ್ತೆ. ಅದೇ ನೆಗೆಟಿವ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಪ್ಲಸ್ ವಿಲ್ ನಾಟ್ ಬಿ ಪ್ಲಸ್ ಐ ಎನ್ ಜಿ ವರ್ಬ್ ಇರುತ್ತೆ. ಇಂಟ್ರಗೇಟಿವಲ್ಲಿ ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ ಐ ಎನ್ ಜಿ ವರ್ಬ್ ಇರುತ್ತೆ. ಈ ರೀತಿಯಾಗಿ ನಾವು ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸ್ನ ಫ್ರೇಮ್ ಮಾಡ್ಬೋದು. ಅದಕ್ಕೆ WH ವರ್ಡ್ ಹಾಕಿದೆ ಅಂದರೆ ಇಂಟ್ರಗೇಟಿವ್ ಸೆಂಟೆನ್ಸ್ ಎದುರುಗಡೆ ಅದು WH ಸೆಂಟೆನ್ಸ್ ಕೂಡ ಮಾಡ್ಬೋದು. ಈ ರೀತಿಯಾಗಿ ನಾವು ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸ್ನ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಫ್ರೇಮ್ ಮಾಡ್ಬೋದು. ಐ ಹೋಪ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂದರೇನು, ಅದರ ನಿಯಮಗಳು ಯಾವ್ಯಾವು ರೂಲ್ಸ್ಗಳನ್ನು ಫಾಲೋ ಮಾಡಬೇಕು, ಮತ್ತು ಈ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನ ಎಲ್ಲಿ ಯಾವಾಗ ಯೂಸ್ ಮಾಡಬೇಕು ಅಂಥೇಳಿ ನೋಡಿದ್ರಿ. ಐ ಹೋಪ್ ಈ ಒಂದು ಕ್ಲಾಸ್ ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ. ನಿಮಗೆ ಅರ್ಥ ಆದರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್.